ಪ್ಯಾಕಿಂಗ್ ಎಲ್ಲ ಮುಗಿಸ್ಕೊಂಡು ನಾವು ಹೋಗಿದ್ದೆ. ಆನ್ ದ ವೇ ಹೋಗ್ಬೇಕಾದ್ರೆ ಶಾಪಿಂಗ್ ಮಾಡೋ ಅಂತ ಇಂಪಾರ್ಟೆಂಟ್ ಏನಿತ್ತು ಆ್ಯಂಡ್ ನಮ್ಮ ರೂಮ್ ಟೂರ್ ಹೇಗಿತ್ತು ಅಂತ ಈ ಒಂದು ವಿಡಿಯೋದಲ್ಲಿ ಪ್ರತಿಯೊಂದು ಶೇರ್ ಮಾಡಿದ್ದೀನಿ. ಕಂಪ್ಲೀಟ್ ವಿಡಿಯೋ ನೋಡಿ. Hello family members, welcome back to my channel. ಸೊ ವೆಲ್ಕಮ್ ಬ್ಯಾಕ್ ಟು ತೇಜುರಾಮ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಕೇಳ್ತಿದ್ದಾಗೆ ನೀವು ಎಲ್ಲಿರೋದು ಅಂತ ಕೇಳಿದೆ. ಸೊ ಫೈನಲಿ ಈ ಒಂದು ವಿಡಿಯೋದಲ್ಲಿ ಕೂಡ ನಾನು ತಿಳಿಸ್ತೀನಿ ನಾನು ಎಲ್ಲಿರೋದು ಅಂತ. ಫಸ್ಟಿಗೆ ನೀವು ವಿಡಿಯೋ ನೋಡಿರ್ಬೋದು ಸ್ಪಿನ್ ರಾಮನಗರ್ ಅಂತ. ಹಸ್ಬೆಂಡ್ ಮನೆ ಇರೋದು ರಾಮನಗರ್. ನಾನೆಲ್ಲ ಮುಂಚೆನೇ ಶಾಪಿಂಗ್ ಮುಗಿಸ್ಕೊಂಡ್ರೆ ಇನ್ನೇನು ನಾಳೆ ಟ್ರಿಪ್ ಹೋಗ್ತಿದ್ದೀವಿ ಅಂದರೆ ಇವತ್ತೆಲ್ಲಾನು ಅವ್ರು ಕಂಪ್ಲೀಟ್ಲಿ ತೊಗೊತಾರೆ. ನನಗೆ ತಕ್ಷಣಕ್ಕೆ ಏನೂ ಸಿಗಲ್ಲ ಅನ್ನೋದು ನನಗೆ ಗೊತ್ತು, ಅದಕ್ಕೆ ಮುಂಚೆ ಶಾಪಿಂಗ್ ಮುಗಿಸಿರ್ತೀನಿ. ಸೊ ಫೈನಲಿ ಪ್ಯಾಕ್ ಮಾಡಿಕೊಂಡು ನಾವು ಕರೆಕ್ಟಾಗಿ 7 o'clockಗೇನೋ ಮನೆಯಿಂದ ಹೊರಟ್ವಿ. 7 1 hour 1.5 hour ಅಷ್ಟೇ ಮೈಸೂರಿಗೆ ತಲುಪ್ತೀವಿ. ಅಲ್ಲಿಂದ ಹನುಮಂತು ಪಲಾವ್ ನಾನು ಟೇಸ್ಟ್ ಮಾಡಿದ್ದೆ 3 times, ಬಟ್ ಅವರು ಟೇಸ್ಟ್ ಮಾಡಿರಲಿಲ್ಲ. ಅದಕ್ಕೋಸ್ಕರ ಮಾರ್ನಿಂಗ್ ಅಲ್ಲೇ ಟಿಫನ್ ಮುಗಿಸ್ಕೊಂಡು ನೆಕ್ಸ್ಟ್ ನಮ್ಮ ಜರ್ನಿ ಸ್ಟಾರ್ಟ್ ಆಯ್ತು. MS-ಗೆ ಒಂದು ಕ್ವಶನ್ ಕೇಳ್ತೀನಿ. ಆನೆ ಬಂದ್ರೆ ಏನ್ ಮಾಡ್ತೀಯಾ? ನಾನು ಆನೆ ಮೇಲೆ ಹತ್ತಿಸ್ತೀನಿ. ಯಾರನ್ನ? ನಾನು ಆನೆ ಬಂದ್ರೆ ಏನ್ ಮಾಡ್ತೀನಿ ಹೇಳು? ಆನೆ ಸೊಂಡ್ಲು ಕೊಟ್ಬಿಟ್ಟು ನಿನ್ನ ನಾನು ಕಾರ್ ಎತ್ಕೊಂಡು ಹೋಗ್ತೀನಿ. ಹಂಗೆ ಮಾಡಲ್ಲ, ನಿನ್ನೆ ಹತ್ತಿಸ್ಬಿಡ್ತೀನಿ ಆನೆ ಮೇಲೆ. ಮತ್ತೆ ಕರ್ಕೊಂಡು ಹೋಗ್ಬಿಟ್ರೆ ನನ್ನ ಅಂಬಾರಿ ಆನೆ ಮೇಲೆ ಅಂಬಾರಿ ನಿನ್ನ ಮೇಲೆ ನಾನು ಫ್ರೆಂಡ್. ಹಂಗಲ್ಲ, ಈಗ ನೀನೊಂದಾನೆ ಫ್ರೆಂಡ್, ನಿನ್ನ ಬೆನ್ನೆ ನಾನು ಫ್ರೆಂಡ್ ಅಂತ ಹೇಳ್ತೀನಿ. ಯಾವ ಇವೆಲ್ಲ ಸಡನ್ಲಿ ಆ ಕಾರ್ ಮುಂದೆ ಆನೆ ಬಂದ್ಬಿಡುತ್ತಲ್ಲ, ಹಂಗೆ ಬಂದ್ಬಿಟ್ರೆ ಅಂತ ಎಲ್ಲ ಥಿಂಕ್ ಮಾಡ್ತಾ ಇದ್ದೆ ನಾನಂತೂ. ಇಲ್ಲಿ ನಾವು ಶಾಪಿಂಗಿಗೆ ಯಾಕೆ ಬಂದ್ವಿ ಅಂತಂದರೆ MS-ಗೆ ಇನ್ನೂ ಸ್ಯಾಟಿಸ್ಫೈ ಆಗಿರಲಿಲ್ಲ ಲಾಸ್ಟ್ ಡೇ ಶಾಪಿಂಗ್ ಮಾಡಿ. ಇನ್ನೂ ಟೋಟಲ್ ಒಂದು 12,000 ಏನೋ ಅವ್ರು ಶಾಪಿಂಗ್ ಮುಗಿಸಿದ್ದಾರೆ. ಇಲ್ಲಿ ಗರ್ಲ್ಸ್ ಇಸ್ ಸೋ ಎಕ್ಸ್ಪೆನ್ಸಿವ್ ಅಂತ ಹೇಳ್ತಾರೆ. ಚೆಕ್ ಇನ್ ಇದ್ದಿದ್ದು 2ಗೆ, ನಾವು 1ಗೆ ರೀಚ್ ಆಗಿದ್ವಿ. ಇದೊಂದು ಪ್ರೈವೇಟ್ ವಿಲ್ಲಾಸ್ ಟೈಪ್ ಇದೆ ಅಂಡ್ ಬೆಸ್ಟ್ ಪ್ರೀಮಿಯಂ ಕಾಟೇಜಸ್ ಇದು. ಅಂಡ್ ಕ್ವಿಕ್ ಆಗಿ ಶಾರ್ಟ್ ಆಗಿ ಒಂದು ರೂಮ್ ಟೂರ್ ಮಾಡ್ತೀನಿ ಬನ್ನಿ. ಸೊ ಫಸ್ಟಿಗೆ ನನಗೆ ತುಂಬ ಇಷ್ಟ ಆಗಿತ್ತು ಬಾಲ್ಕನಿ ವ್ಯೂ ಮತ್ತು ಬಾಲ್ಕನಿ ಸ್ಪೇಸ್. ಫಸ್ಟ್ ಪ್ಲಾನ್ ಮಾಡಿದಿತ್ತು ಪಾಂಡಿಚೇರಿಗೆ ಹೋಗಬೇಕು ಅಂತ ಹೇಳಿ. ಪಾಂಡಿಚೇರಿಯಲ್ಲಿ ಸಮಥಿಂಗ್ ವೆದರ್ ಏನೋ ಕ್ಲೈಮೇಟ್ ಸರಿ ಇಲ್ಲ ಅಂತ ಹೇಳಿ ಅಲ್ಲಿ ಕ್ಯಾನ್ಸಲ್ ಮಾಡಿ ಇದನ್ನ ನಾವು ಪ್ರೀ ಬುಕ್ ಮಾಡ್ಕೊಂಡಿದ್ವಿ. ಬಿಫೋರ್ ಒಂದು 2-3 weeks ಬ್ಯಾಕೇನೆ ಬುಕ್ಕಿಂಗ್ ಆಗಿತ್ತು ಈ ಒಂದು ರೆಸಾರ್ಟು. ವಯನಾಡಲ್ಲಿ ಇನ್ನೊಂದು ರೆಸಾರ್ಟ್ ನೋಡಿದೆ, ತುಂಬ ಇಷ್ಟ ಆಗಿತ್ತು. ನಮ್ಮ ಡೇಟಿಗೆ ಅದು ಸಿಗಲಿಲ್ಲ. ನೆಕ್ಸ್ಟ್ ದಟ್ ಆಲ್ ಒನ್ ಸೈಡ್ ಇದು ಒಂದು 2-in-1 ಸೋಫಾ ವಿತ್ ಬೆಡ್. ಇವ್ರು ನಮ್ಮ ತೇಜಸ್ವಿನಿ ಅವರು ಈಗಾಗಲೇ ಲಗೇಜ್ ಎಲ್ಲ ಪ್ಯಾಕಪ್ ಮಾಡಿ ಅಲ್ಲಿ ಮಡಗಿದ್ದೀನಿ ಅಷ್ಟೇ. ಈ ಒಂದು ಮೈಕ್ ತಂದ್ಬಿಟ್ಟು ನಂಗಂತೂ ತಲೆ ತಿಂತಿದ್ದಾರೆ. ಅವ್ರ ವಾಯ್ಸಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ರು, ಬಟ್ ನಂಗೆ ಅದು ಲಾಂಗ್ ಲೆಂತಿ ವಿಡಿಯೋ ಆಯಿತು ಅಂತ ಹೇಳ್ಬಿಟ್ಟು ನಾನು ಅದನ್ನ ಅನ್ಮ್ಯೂಟ್ ಮಾಡಿ ನಾನು ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ಇಲ್ಲ ಈ ಒಂದು ಸ್ಪೇಸ್ ಡೈನಿಂಗ್ ಥರ ಕಾಫಿ ಟೀ ಅಥವಾ ಊಟ ಏನಾದರೂ ಮಾಡ್ಕೋಬೋದು ಆ ಸ್ಪೇಸು. ವಾಶ್ರೂಮ್ ಮಾತ್ರ ತುಂಬ ಹೈಜಿನಿಕ್ ಆಗಿತ್ತು. ಎಷ್ಟು ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ ಅಂದರೆ ನಿಜವಾಗ್ಲೂ ಹ್ಯಾಟ್ಸ್ ಆಫ್. ಎಲ್ಲೂ ಕೂಡ ಒಂದು ಡಾಟ್ ಮಾರ್ಕ್ ಇರಲಿಲ್ಲ. ಎಲ್ಲೋದ್ರೂ ನಾನು ಫಸ್ಟಿಗೆ ಚೆಕ್ ಮಾಡೋದೇ ವಾಶ್ರೂಮ್ ಕ್ಲೀನ್ ಆಗಿದೆಯಾ ಅಂತ. ಸೊ ಆ ಒಂದು ಟೆನ್ಷನ್ ನನಗೆ ಇಲ್ಲಿ ಇರಲಿಲ್ಲ. ನಮಗೆ ಔಟ್ಡೋರ್ ಬಾಲ್ಕನಿ ಆಗಿರುತ್ತೆ. ಅದರಿಂದ ಇದು ಕಂಪ್ಲೀಟ್ ನಮ್ಮ ರೂಮ್ ಟೂರ್ ಆಗಿತ್ತು. ರೂಮ್ ಟೂರ್ ಮಾಡೋ ಅಷ್ಟರಲ್ಲಿ ಲಂಚ್ ಆರ್ಡರ್ ಮಾಡಿದ್ವಿ. ಲಂಚ್ ಬಂತು, ಅದೆಲ್ಲ ಮುಗಿಸ್ಕೊಂಡು ಪೂಲ್ ಕಡೆ ಹೋಗೋಣ ಅಂತ ಹೇಳಿ ಇಬ್ಬರು ಕೂಡ ಡ್ರೆಸ್ ಚೇಂಜ್ ಮಾಡಿಕೊಂಡು ಪೂಲ್ ಕಡೆ ಹೋದ್ವಿ. ಒಂದು ಪಾರ್ಟ್ ಆ ಕಡೆ ಚೆನ್ನಾಗಿದ್ರೆ ಪೂಲ್ನ ನೈಟ್ ವ್ಯೂ ನೋಡೋದು ಇನ್ನೂ ಸೂಪರ್. ನಮ್ಮ ಕಾಟೇಜ್ ಹಿಂದೆನೆ ಅವ್ರ ರೆಸ್ಟೋರೆಂಟ್ ಕೂಡ ಇತ್ತು. ನೈಟಲ್ಲಿ ಆಚೆ ನೋಡ್ತಿದ್ರೆ ಒಂಥರ ಸ್ವರ್ಗಾನೆ. ಓವರ್ ಆಲ್ ಸ್ಟೇ ತುಂಬ ಇಷ್ಟ ಆಯಿತು. ಸ್ಟೇಗೆ ಆ್ಯಂಡ್ ಇನ್ಕ್ಲೂಡಿಂಗ್ ಬ್ರೇಕ್ಫಾಸ್ಟ್ಗೆ ಅಷ್ಟೇ ನಾವು ಪೇ ಮಾಡಿದ್ವಿ. ನಮಗೆ ಸಪ್ರೇಟ್ ಡಿನ್ನರ್ ಲಂಚ್ ಎಲ್ಲ ನಾವು ಪೇ ಮಾಡಿ ನಮ್ಗೇನು ಬೇಕೋ ಆ ಮೆನ್ಯೂ ಕಾರ್ಡ್ ಕೊಟ್ಟಿರ್ತಾರೆ, ಅದನ್ನ ನಾವು ತೊಗೊಳ್ಬೋದು. ಅದು ಎಕ್ಸ್ಟ್ರಾ ಚಾರ್ಜಸ್ ಇರುತ್ತೆ. ಸೊ ಈ ಕಡೆ ಎಲ್ಲ ಮುಗಿಸ್ಕೊಂಡು ಫೈರ್ ಕ್ಯಾಂಪ್ 1 hour ಇರುತ್ತೆ, ಅದಕ್ಕೆ ರೆಡಿಯಾಗಿ ಫೈರ್ ಕ್ಯಾಂಪ್ ಕಡೆ ಹೋದ್ವಿ. ಫೈರ್ ಕ್ಯಾಂಪ್ ಎಲ್ಲ ಇಲ್ಲಿಂದ ಚೆಕ್ಔಟ್ ಆಗಿ ನೆಕ್ಸ್ಟ್ ನಾವು ಯಾವ್ಯಾವ ಪ್ಲೇಸ್ ಕವರ್ ಮಾಡಿದ್ದೀವಿ, ಹೇಗಿತ್ತು ಆ ಪ್ಲೇಸಸ್ ಅಂತ ನೆಕ್ಸ್ಟ್